ಟೇಸ್ಟ್ ಮಾಡುವ. ಹಾಯ್ ಎಲ್ಲರಿಗೂ. ಊರಿನ ತೊಂಡೆಕಾಯಿ ಸಿಕ್ಕಿದೆ, ಸುಮಾರು ಅರ್ಧ kg ಅಷ್ಟು ಉಂಟು. ಇದರದ್ದು ಒಳ್ಳೆ ಒಂದು ಸುಕ್ಕ ಮಾಡುವ. ಕಡಲೆ ಹಾಕಿ ಮಾಡುವ. ಬಿಳಿ ಕಡಲೆ ಕೂಡ ಆಗುತ್ತೆ, ಕೆಂಪು ಕಡಲೆ ಕೂಡ ಆಗುತ್ತೆ. ನಾನು ಇವತ್ತು ಕೆಂಪು ಕಡಲೆ ಹಾಕಿ ಇದ್ರದ್ದು ಸುಕ್ಕ ಮಾಡ್ತೇನೆ. ಈಗ ಫಸ್ಟಿಗೆ ತೊಂಡೆಕಾಯಿನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಇಡುವ. ನೋಡಿ 4 ಪೀಸ್ ಮಾಡ್ತಾ ಇದ್ದೀನಿ, 6 ಪೀಸ್ ಕೂಡ ಮಾಡ್ಬೋದು. ಈಗ ಇಲ್ಲಿ 1/4 kg ಅಷ್ಟು ಕಡಲೆ ಉಂಟು, ಕೆಂಪು ಕಡಲೆ. ಇದನ್ನ ನಾನು ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ, ರಾತ್ರಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ. ಈಗ ಇದನ್ನ ಬೇಯಿಸ್ಲಿಕ್ಕೆ ಉಂಟು. ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಆಯ್ತು. ನೀವು ಮನೆಯಲ್ಲಿ ಇದನ್ನ ಕುಕ್ಕರಲ್ಲಿ ಬೇಯಿಸಿದಾದ್ರೆ 5 ವಿಸಿಲ್ ತೆಗೆದ್ರೆ ಸಾಕು, ಅಥವಾ ಹೀಗೇನೆ ನೀವು ಬೇಯಿಸ್ಬೋದು. ಈಗ ನಾನು ಇದನ್ನ ಬೇಯಿಸಿ ರೆಡಿ ಮಾಡಿ ಇಡ್ತೀನಿ. ಸುಕ್ಕಕ್ಕೆ ಕಾಯಿಯನ್ನ ತುರಿದುಕೊಳ್ಳುವ. ನಾನು ಒಂದು ಚಿಕ್ಕ ಕಾಯಿ ಇಡೀ ತುರಿತಾ ಇದ್ದೀನಿ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು. 12 ಬ್ಯಾಡಗೆ ಮೆಣಸು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನು ರೋಸ್ಟ್ ಮಾಡುವ ಈ ಥರ. ಇದಕ್ಕೆ 3 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಮೆಣಸು ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ. ಇದನ್ನು ತೆಗೆದು ಬಿಡುವ. ಈಗ ಇದಕ್ಕೆ ನಾನು 3 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. 1 ಚಮಚ ಜೀರಿಗೆ. ಸ್ವಲ್ಪ ರೋಸ್ಟ್ ಮಾಡುವ ಇದನ್ನು ಕೂಡ. ಇದು ಕೂಡ ರೋಸ್ಟ್ ಆಗಿದೆ, ಇದನ್ನು ಕೂಡ ತೆಗೆದು ಬಿಡುವ. ಈಗ ಇದಕ್ಕೆ ಕಾಯಿ ತುರಿಯನ್ನು ಹಾಕಿ ರೋಸ್ಟ್ ಮಾಡ್ಲಿಕ್ಕೆ ಉಂಟು. ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಲೈಟಾಗಿ ರೋಸ್ಟ್ ಮಾಡಿದರೆ ಸಾಕು. ನೋಡಿ, ಇದು ಕೂಡ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ, ತೆಗೆದು ಬಿಡುವ. ತೊಂಡೆಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಾನು ಕಡಲೆ ಬಿಸಿ ಮಾಡಿದ ನೀರನ್ನೇ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಓಕೆ, ಈಗ ಇದನ್ನು ನಾನು ಪೌಡ್ರ್ ಮಾಡಿ ತರ್ತೇನೆ. ಇದು ಒಳ್ಳೆ ಕ್ರಿಸ್ಪಿ ಆಗಿದೆ ನೋಡಿ. ಈ ಥರ ಕ್ರಿಸ್ಪಿ ಆಗಬೇಕು ಮೆಣಸು ಫ್ರೈ ಮಾಡುವಾಗ, ಆವಾಗ ಒಳ್ಳೆಯದಾಗ್ತದೆ. ಪೌಡ್ರ್ ಮಾಡಲಿಕ್ಕೆ ಸುಲಭದಲ್ಲಿ ಮಾಡ್ಬೋದು ಮಿಕ್ಸಿಯಲ್ಲೇ. ಇದನ್ನು ಪೌಡ್ರ್ ಮಾಡ್ತೇನೆ. ಅದಾದ ನಂತರ ನಾನು ಕಾಯಿ ತುರಿ ಉಂಟು ನೋಡಿ, ಇದನ್ನು ಕೂಡ ಮಿಕ್ಸಿಯಲ್ಲಿ 1 ರೌಂಡು ಗರ್ಲ್ ಅಂತ ಮಾಡ್ತೀನಿ. ಓಕೆ, ಆವಾಗ ಇದು ಸ್ವಲ್ಪ ಚಿಕ್ಕದಾಗಿ ಚೆಂದ ಆಗುತ್ತೆ ಅಂತ. ಓಕೆ, ಇಷ್ಟನ್ನು ರೆಡಿ ಮಾಡಿ ಇಡುವ. ಓಕೆ ನೋಡಿ, ಕಾಯಿ ತುರಿಯನ್ನು ನಾನು 1 ರೌಂಡ್ ಪಲ್ಸ್ ಮಾಡಿ ತಂದಿದ್ದೀನಿ. ಇದಕ್ಕೇ ಈ ಪೌಡ್ರನ್ನು ಹಾಕ್ತಾ ಇದ್ದೀನಿ, ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಸುಕ್ಕ ಪೌಡರ್ ನಮ್ಮದು ರೆಡಿ ಆಯಿತು ನೋಡಿ. ಈ ರೀತಿ ಮಿಕ್ಸ್ ಮಾಡಿದರೆ ಸುಕ್ಕ ಪೌಡರ್ ರೆಡಿ ಆಯಿತು. ಓಕೆ, ಇದಕ್ಕೆ ಹುಳಿ ಎಲ್ಲ ಹಾಕಲಿಕ್ಕೆ ಎಂತ ಇಲ್ಲ. ತೊಂಡೆಕಾಯಿಗೆಲ್ಲ ಸಾಮಾನ್ಯವಾಗಿ ಹುಳಿ ಹಾಕೋದಿಲ್ಲ, ಸ್ವಲ್ಪ ಹುಳಿ ಇರುತ್ತೆ. ಓಕೆ, ತೊಂಡೆಕಾಯಿ ಬೆಂದಿದೆ ಅಂತ ನೋಡುವ. ಎಷ್ಟೊಂದು ಟೇಸ್ಟ್ ಮಾಡಿ ನೋಡಿದ್ರೆ ಆಯಿತು. ಬೆಂದಿದೆ. ಇನ್ನು ಇದನ್ನು ತೆಗೆದು ಬಿಡುವ, ಸುಕ್ಕವನ್ನು ಮಾಡುವ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಚಮಚದಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 5 ಬೆಳ್ಳುಳ್ಳಿ ಜಜ್ಜಿಕೊಂಡು ಹಾಕ್ತಾ ಇದ್ದೀನಿ. 1 ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ. ಈಗ ಸುಕ್ಕ ಮಸಾಲನ ಹಾಕುವ. ಚೆನ್ನಾಗೊಮ್ಮೆ ಮಿಕ್ಸ್ ಮಾಡುವ. ಚೂರು ಮಸಾಲೆಗೆ ಉಪ್ಪು ಬೇಕಲ್ಲ, ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪು. ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೊಂಡೆಕಾಯಿನ ಹಾಕುವ.
ಕಡಲೆನ ಕೂಡ ಹಾಕುವ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಕಡಲೆ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ, ತೊಂಡೆಕಾಯಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ, ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ನೋಡ್ಕೊಳ್ಳಿ ಇವಾಗ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಸ್ವಲ್ಪ ಇದು ಡ್ರೈ ಆಗಲಿ. ನೋಡಿ ಇದಾಗಿದೆ, ಇದನ್ನು ತೆಗೆದು ಬಿಡುವ. ಟೇಸ್ಟ್ ಮಾಡಿ ನೋಡುವ ಯಾವ ರೀತಿ ಬಂದಿದೆ ಅಂತ. ತಿಂದು ನೋಡುವಲ್ಲ. ಕಡಲೆ ಆಗಲಿ ತೊಂಡೆಕಾಯಿ ಆಗಲಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಮಸಾಲೆ ಕೂಡ ಕರೆಕ್ಟಾಗಿದೆ, ತುಂಬ ಸ್ಪೈಸಿ ಇಲ್ಲ, ತುಂಬ ಹುಳಿ ಹುಳಿ ಆಗಿಲ್ಲ, ಕರೆಕ್ಟಾಗಿದೆ, ಬ್ಯಾಲೆನ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ಬಾಯ್.